ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದಾರೆ ಸ್ಕೈಟೆಕ್ ಅಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಮೊಬೈಲ್ ಅಂಡರ್ 30K 30,000ದಲ್ಲಿ ಪ್ರೆಸೆಂಟ್ ಯಾವ ಫೋನ್ ಎಲ್ಲ ಚೆನ್ನಾಗಿದೆ, ಯಾವುದನ್ನ ಬೈ ಮಾಡ್ಬೋದು, ಅದರಲ್ಲಿರೋ ಸ್ಪೆಕ್ಸು ಪ್ರತಿಯೊಂದರ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಲಾಗ್ ಮಾಡಿದ್ರೆ ಡೈರೆಕ್ಟ್ ಪಾಯಿಂಟಿಗೆ ಬರ್ತೀನಿ. ಫಸ್ಟ್ನೇ ಫೋನು ರಿಯಲ್ಮಿಯಿಂದ ರಿಯಲ್ಮಿ GT60. ಈ ಫೋನ್ ಲಾಂಚ್ ಆದಾಗ 30,000 ಮೇಲೆ ಇತ್ತು. ಕಾರ್ಡ್ ಆಫರ್ ಯೂಸ್ ಮಾಡಿದ್ರೆ 30,000ಕ್ಕೆ ಬರೋದು. ಈಗ ಈ ಫೋನು ಕಾರ್ಡ್ ಆಫರ್ ಇಲ್ದೇನೆ 27,500ಕ್ಕೆ ಬರುತ್ತೆ. ಕಾರ್ಡ್ ಆಫರ್ ಏನೇ ಯೂಸ್ ಮಾಡ್ಕೊಂತೀರ ಅಂತಂದ್ರೆ 25,500ಕ್ಕೆ ಬರುತ್ತೆ. ಅಂಡ್ ಈ ಫೋನ್ ಅಲ್ಲಿರೋ ಸ್ಪೆಕ್ಸ್ ನೋಡೋದಾದ್ರೆ ಇದರಲ್ಲಿ 6.7 ಇಂಚ್ LTPO ಡಿಸ್ಪ್ಲೇ ಇರುತ್ತೆ, 120Hz ರಿಫ್ರೆಶ್ ರೇಟ್ ಇರುತ್ತೆ, 1.5K ರೆಸೊಲ್ಯೂಷನ್ ಹೊಂದಿರುವಂತ ಡಿಸ್ಪ್ಲೇ ಇದು. ಅಂಡ್ ಇದರಲ್ಲಿ ಡಾಲ್ಬಿ ವಿಷನ್ ಇರುತ್ತೆ, ಡಾಲ್ಬಿ ಅಟ್ಮಾಸ್ ಇರಲ್ಲ. ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ. ಇದು ಬೇಸ್ ವೇರಿಯಂಟ್ 8GB ಪ್ಲಸ್ 256GB ವೇರಿಯಂಟ್ ಇರುತ್ತೆ. 50 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇರುತ್ತೆ. ಫ್ರಂಟ್ ನಿಮಗೆ 32 ಮೆಗಾಪಿಕ್ಸೆಲ್ ನ ಕೊಟ್ಟಿದ್ದಾರೆ. ಇದರಲ್ಲಿ IP65 ಇರುತ್ತೆ, NFC ಇರುತ್ತೆ, IR ಬ್ಲಾಸ್ಟರ್ ಕೂಡ ಇರುತ್ತೆ. 5500 mAh ಬ್ಯಾಟರಿ ಇರುತ್ತೆ, 120 ವಾಟ್ಸ್ ಚಾರ್ಜರ್ ಸಪೋರ್ಟ್ ಆಗುತ್ತೆ. 3+4 ಇಯರ್ಸ್ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ. ಈ ಫೋನ್ ನಲ್ಲಿ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಆವರೇಜ್ ಆಗಿರುತ್ತೆ, ಕ್ಯಾಮ್ರಾ ಕೂಡ ನಿಮಗೆ ಆವರೇಜ್ ಆಗಿರುತ್ತೆ. ನೀವು ನಾರ್ಮಲ್ ಯೂಸರ್ ಅಂತಂದ್ರೆ ಈ ಫೋನ್ ನ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಫೋನು OnePlus ಕಡೆಯಿಂದ OnePlus Nord 4 CE4 ಅಲ್ಲ, OnePlus Nord 4. ಇದು ಲಾಂಚ್ ಆದಾಗ ಇದರ ಬೆಲೆ 30,000 ಇತ್ತು. ಈಗ ಕಾರ್ಡ್ ಆಫರ್ ಯೂಸ್ ಮಾಡ್ಕೊಂಡ್ರೆ ಇದು ನಿಮಗೆ 26,000ಕ್ಕೆ ಬರುತ್ತೆ. ಅಂಡ್ OnePlus ಫೋನ್ ಅಂದಿದ ತಕ್ಷಣ ಗ್ರೀನ್ ಲೈನ್ ಇಶ್ಯೂ ಬರುತ್ತೆ ಅಂತ ತಲೆನೋವು ಬೇಡ. ಗ್ರೀನ್ ಲೈನ್ ಇಶ್ಯೂ ಬಂದ್ರೆ ಇದು ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಸರ್ವಿಸ್ ಸೆಂಟರ್ ಅಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲೇ ಗ್ರೀನ್ ಲೈನ್ ಇಶ್ಯೂನ ಸಾಲ್ವ್ ಮಾಡ್ಕೊಂಡು ಕೊಡ್ತಾರೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. 6.7 ಇಂಚ್ OLED ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. 1.5K ರೆಸೊಲ್ಯೂಷನ್ ಇರುತ್ತೆ, 120Hz ರಿಫ್ರೆಶ್ ರೇಟ್ ಇರುತ್ತೆ, 8GB ಪ್ಲಸ್ 128GB ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಇರುತ್ತೆ, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇರುತ್ತೆ. ಫ್ರಂಟ್ 16 ಮೆಗಾಪಿಕ್ಸೆಲ್ ನ ಕೊಡ್ತಾ ಇದ್ದಾರೆ. ಅಂಡ್ NFC ಇರುತ್ತೆ, IR ಬ್ಲಾಸ್ಟ್ ಇರುತ್ತೆ, 5500 mAh ಬ್ಯಾಟರಿ ಕೊಡ್ತಾ ಇದ್ದಾರೆ, 100 ವಾಟ್ಸ್ ಚಾರ್ಜರ್ ಸಪೋರ್ಟ್ ಆಗುತ್ತೆ. ಈ ಬಜೆಟ್ ಅಲ್ಲಿ OnePlus ಬ್ರ್ಯಾಂಡ್ ಕಡೆಯಿಂದ ನೋಡ್ತಾ ಇದ್ರೆ ಈ ಫೋನ್ ನಿಮಗೆ ಬೆಟರ್ ಚಾಯ್ಸ್ ಆಗುತ್ತೆ. ನೆಕ್ಸ್ಟ್ ಫೋನು ಮೋಟೋ ಕಡೆಯಿಂದ 2024 ನಲ್ಲಿ ಮೋಟೋ ಒಂದು ಬ್ರ್ಯಾಂಡು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು. ತುಂಬ 2024 ನಲ್ಲಿ ತುಂಬ ಒಳ್ಳೊಳ್ಳೆ ಫೋನ್ಗಳನ್ನ ಲಾಂಚ್ ಮಾಡ್ತು. ಸೊ ಈ ಬಜೆಟಲ್ಲಿ ಕನ್ಸಿಡರ್ ಮಾಡ್ಬೋದಂತ ಮೋಟೋ ಕಡೆಯಿಂದ ಅಂತಂದರೆ ಮೋಟೋ H50 Pro. ಈ ಫೋನು ಬೇಸ್ ವೇರಿಯಂಟು 8GB ಪ್ಲಸ್ 256GB ವೇರಿಯಂಟ್ ಬರುತ್ತೆ. ಇದು ನಿಮಗೆ 28,000ಕ್ಕೆ ಬರುತ್ತೆ. ಇನ್ನೊಂದು 2,000 ಆ್ಯಡ್ ಮಾಡಿಕೊಂಡ್ರೆ ಅಂದರೆ 30,000ಕ್ಕೆ 12GB ಪ್ಲಸ್ 256GB ವೇರಿಯಂಟ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಫೋನ್ ನೀವು ಬೇಸ್ ವೇರಿಯಂಟ್ ಏನಾದ್ರು ತೊಗೊತೀರ ಅಂತಂದರೆ ಬಾಕ್ಸ್ನಲ್ಲಿ ಇವ್ರು ನಿಮಗೆ 80 ವಾಟ್ ಚಾರ್ಜರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. 12GB ಇರೋ ವೇರಿಯಂಟ್ನ ತೊಗೊತೀರಾ ಅಂತಂದ್ರೆ ನಿಮಗೆ 125 ವಾಟ್ಸ್ ಚಾರ್ಜರ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆವಾಗಲೇ ಹೇಳಿರೋ ರಿಯಲ್ಮಿ ಮತ್ತು OnePlusನಲ್ಲಿ ನಿಮಗೆ IP65 ಮಾತ್ರನೇ ಇತ್ತು, ಬಟ್ ಈ ಫೋನಲ್ಲಿ IP68 ರೇಟಿಂಗ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ 30,000ದಲ್ಲಿ ಇದು ನಿಮಗೆ ಕ್ಯಾಮ್ರಾ ಮೇನ್ ಪ್ರಯಾರಿಟಿ ಅಂತ ಈ ಫೋನ್ನ ನೀವು ಕನ್ಸಿಡರ್ ಮಾಡ್ಬೋದು. ಒಂದ್ಸರಿ ಇದು ಸ್ಪೆಕ್ಸ್ ನೋಡ್ಕೊಳ್ಳೋದ್ರೆ ಇದರಲ್ಲಿ 6.7 ಇಂಚು POLED ಕರ್ವ್ ಡಿಸ್ಪ್ಲೇನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫ್ಲಾಟ್ ಡಿಸ್ಪ್ಲೇ ಅಲ್ಲ, 1.5K ರೆಸೊಲ್ಯೂಷನ್ ಇರುತ್ತೆ, 120Hz ರಿಫ್ರೆಶ್ ರೇಟ್ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು ಬೇಸ್ ವೇರಿಯಂಟು 8GB ಪ್ಲಸ್ 256GB ವೇರಿಯಂಟ್ ಇರುತ್ತೆ. 50 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ, 13 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇರುತ್ತೆ, 10 ಮೆಗಾಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಫ್ರಂಟು 50 ಮೆಗಾಪಿಕ್ಸೆಲ್ನ ಕೊಟ್ಟಿದ್ದಾರೆ. ಇದರಲ್ಲಿ NFC ಇರುತ್ತೆ, IR ಬ್ಲಾಸ್ಟರ್ ಇರಲ್ಲ, IP68 ರೇಟಿಂಗ್ ಕೂಡ ಇರುತ್ತೆ. 4500 mAh ಬ್ಯಾಟರಿ ಇರುತ್ತೆ. ಬಾಕ್ಸ್ನಲ್ಲಿ ನಿಮಗೆ 80 ವಾಟ್ ಚಾರ್ಜರ್ನ ಕೊಡ್ತಾ ಇದ್ದಾರೆ. ನಿಮಗೆ ಈ ಬಜೆಟ್ ಅಲ್ಲಿ ನಿಮಗೆ ಕ್ಯಾಮ್ರಾನು ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಈ ಫೋನ್ ನ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಫೋನು, ಈ ಫೋನ್ ಅಲ್ಲಿ ಬ್ಯಾಟ್ರಿ ನಿಮಗೆ ಆವರೇಜ್ ಆಗಿರುತ್ತೆ, ತುಂಬಾ ಹೊತ್ತು ಬ್ಯಾಟ್ರಿ ಬ್ಯಾಕಪ್ ಬರಲ್ಲ, ಬಟ್ ಫೋಟೋಸು ನ್ಯಾಚುರಲ್ ಆಗಿ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಅದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE. ಈ ಫೋನ್ ರೈಟ್ ನಾವು 30,000ಕ್ಕೆ ಬರುತ್ತೆ. ಇದರ ಸ್ಪೆಕ್ಸ್ ನೋಡೋದಾದ್ರೆ 6.4 ಇಂಚ್ ಫ್ಲಾಟ್ ಡೈನಾಮಿಕ್ ಆಮ್ಲೆಟ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಬಟ್ ಡಾಲ್ಬಿ ವಿಷನ್ ಇರಲ್ಲ, ಸ್ಟೀರಿಯೋ ಸ್ಪೀಕರ್ ಇರುತ್ತೆ, ಡಾಲ್ಬಿ ಅಟ್ಮಾಸ್ ಇರುತ್ತೆ. ಇದರಲ್ಲಿ ಕೊಟ್ಟಿರೋ ಪ್ರೊಸೆಸ್ ನೋಡಿದ್ರೆ Exynos 2200 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಈ ಫೋನ್ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ ನಿಮಗೆ ಹೀಟ್ ಆಗುತ್ತೆ. ಇದರಲ್ಲಿ 8GB ಪ್ಲಸ್ 128GB ಅಂಡ್ 256GB ವೇರಿಯಂಟ್ ಕೂಡ ಇರುತ್ತೆ. LPDDR5 ಅಂಡ್ UFS 4.0 ನ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ಕ್ಯಾಮ್ರಾ ನೋಡಿದ್ರೆ 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇರುತ್ತೆ, 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾನ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ 10 ಮೆಗಾಪಿಕ್ಸೆಲ್ ನ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ 4500 mAh ಬ್ಯಾಟರಿ ಇರುತ್ತೆ, 25 ವಾಟ್ಸ್ ಚಾರ್ಜರ್ ಸಪೋರ್ಟ್ ಆಗುತ್ತೆ. ಬಟ್ ಬಾಕ್ಸ್ ನಲ್ಲಿ ಇವರು ಚಾರ್ಜರ್ನ ಕೊಡ್ತಾ ಇಲ್ಲ, ನಾವು ಸಪ್ರೇಟ್ ಆಗಿ ಬೈ ಮಾಡಬೇಕಾಗುತ್ತೆ. ಅಂಡ್ ಇದರಲ್ಲೂ IP68 ರೇಟಿಂಗ್ ನ ಕೊಡ್ತಾ ಇದ್ದಾರೆ. ಬ್ಯಾಟರಿ ಬ್ಯಾಕಪ್ ಜಾಸ್ತಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಫೋಟೋಸ್ ನ್ಯಾಚುರಲ್ ಆಗಿ ಬರಬೇಕು ಅಂತಂದ್ರೆ ಆಗ ನೀವು ಫೋನ್ನ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಫೋನು POCO X7 Pro. ರೈಟ್ ನಾವು ಈ ಫೋನ್ನ ಬೆಲೆ 28,000 ಇದೆ.
ಇನ್ನೊಂದು 5-6 ತಿಂಗಳಾದ್ಮೇಲೆ ಖಂಡಿತವಾಗ್ಲೂ ಇದು ನಿಮಗೆ 23-24 ಸಾವಿರಕ್ಕೆ ಬರುತ್ತೆ. ಬಟ್ ನೀವು ಅವಾಗ ತಗೊಂತೀರಾ ಇವಾಗ ತಗೊಂತೀರಾ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಈ ಫೋನ್ ಬಗ್ಗೆ ಫುಲ್ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ ಇದೆ. ಒಂದ್ಸರಿ ಅದನ್ನ ನೀವು ತಗೊಳ್ಳೋ ಪ್ಲಾನಿಂಗ್ ಇದ್ರೆ ಒಂದ್ಸರಿ ಆ ವಿಡಿಯೋನ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸದ್ಯಕ್ಕೆ ಈ ಫೋನ್ ನಲ್ಲಿ 60 FPS ಮಾತ್ರನೇ ಗೇಮ್ ಸಪೋರ್ಟ್ ಇದೆ. 120 FPS ಅಲ್ಲಿ ನೀವು ಆಡಕ್ಕಾಗಲ್ಲ. ಒಂದ್ಸರಿ ಇದ್ರ ಸ್ಪೆಕ್ಸ್ ನೋಡ್ಕೊಳ್ಳೋದ್ರೆ 6.7 ಇಂಚ್ ಆಮ್ಲೆಟ್ ಡಿಸ್ಪ್ಲೇ ನ ಕೊಡ್ತಾ ಇದ್ದಾರೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7 ಐ ಪ್ರೊಟೆಕ್ಷನ್ ನ ಯೂಸ್ ಮಾಡಿದ್ದಾರೆ. ಡಾಲ್ಬಿ ವಿಷನ್ ಅಂಡ್ ಡಾಲ್ಬಿ ಅಟ್ಮಾಸ್ ಕೂಡ ಇರುತ್ತೆ. ಅಂಡ್ ಇದರಲ್ಲಿ ಪ್ರೊಸೆಸರ್ ನೋಡಿದ್ರೆ MediaTek Dimensity 8400 ಅಲ್ಟ್ರಾ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದು ಬೇಸ್ ವೇರಿಯಂಟ್ 8GB ಪ್ಲಸ್ 256GB ವೇರಿಯಂಟ್ ಇರುತ್ತೆ. 6500 mAh ಬ್ಯಾಟರಿ ಇರುತ್ತೆ. ಬಾಕ್ಸ್ ನಲ್ಲಿ 90 ವಾಟ್ಸ್ ಚಾರ್ಜರ್ ಅನ್ನ ಕೊಡ್ತಾ ಇದ್ದಾರೆ. 50 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮೆರಾ ಇರುತ್ತೆ. 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ ಇರುತ್ತೆ. 20 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾನ ಕೊಡ್ತಾ ಇದ್ದಾರೆ. ಇಷ್ಟೊತ್ತು ಹೇಳಿರೋ ಯಾವ ಫೋನ್ ನಿಮಗೆ IP69 ಕೊಡ್ತಾ ಇಲ್ಲ. ಬಟ್ ಈ ಫೋನ್ ಅಲ್ಲಿ IP68 ಮತ್ತು 69 ವಾಟರ್ ಅಂಡ್ ಡಸ್ಟ್ ಏಜೆಂಟ್ ಕೊಡ್ತಾ ಇದ್ದಾರೆ. ಅಂಡ್ 3+4 ಇಯರ್ಸ್ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ. ಈ ಫೋನ್ ಅಲ್ಲಿ ಬ್ಯಾಟ್ರಿ ಚೆನ್ನಾಗಿರುತ್ತೆ. 1 ವರ್ಕಿಂಗ್ ಡೇ ಈಸಿಯಾಗಿ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಬ್ಯಾಟ್ರಿಯಲ್ಲಿ ಯಾವ ಇಶ್ಯೂ ಇಲ್ಲ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಸದ್ಯಕ್ಕಾದ್ರೆ ಈ ಫೋನಲ್ಲಿ 60 FPS ಮಾತ್ರ ನೀವು ಗೇಮ್ನ ಸಪೋರ್ಟ್ ಆಗುತ್ತೆ. 120 FPS ಆಡೋಕ್ಕಾಗಲ್ಲ. ಒಂದ್ಸರಿ ಅಪ್ಡೇಟ್ ಬಂದಮೇಲೆ ಅದನ್ನ ಫಿಕ್ಸ್ ಮಾಡ್ಬೋದು. ಬಟ್ ನಿಮಗೆ ಪ್ಯೂರ್ಲಿ ಗೇಮಿಂಗ್ ಆಡೋಕ್ಕೆ ನೀವು ಒಂದು ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಕಣ್ಣು ಮುಚ್ಕೊಂಡು ಈ ಬಜೆಟಲ್ಲಿ iQ Neo 9 Pro ನ ತಗೋಬಹುದು. ರೈಟ್ ನಾವು ಇದ್ರ ಬೆಲೆ 32,000 ಇದೆ. ನೀವು ಕಾರ್ಡ್ ಆಫರ್ ಯೂಸ್ ಮಾಡ್ಕೋತೀರಾ ಅಂತ 28,000 29,000ಕ್ಕೆ ಈ ಫೋನ್ ಬರುತ್ತೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ಲಸ್ Q1 ಚಿಪ್ ನ ಯೂಸ್ ಮಾಡಿದ್ದಾರೆ. ನಿಮಗೆ ಗೇಮಿಂಗ್ ಮೇನ್ ಪ್ರಯಾರಿಟಿ ಅಂತ ಅನ್ಕೊಂಡ್ರೆ ಈ iQ 9 Pro ನ ತಗೊಳ್ಳಿ. ನಿಮಗೆ ಕ್ಯಾಮ್ರಾನೇ ಮೇನ್ ಪ್ರಯಾರಿಟಿ ಅಂತ ಅನ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE ನ ಕನ್ಸಿಡರ್ ಮಾಡ್ಬೋದು. ಬಟ್ ಅದರಲ್ಲಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಅಷ್ಟು ಚೆನ್ನಾಗಿರಲ್ಲ. ನಿಮಗೆ ಬ್ಯಾಟ್ರಿನೂ ಬೇಕು, ಒಳ್ಳೆ ಕ್ಯಾಮ್ರಾನೂ ಬೇಕು ಅಂತಂದ್ರೆ Moto H50 Pro ನ ತಗೋಬಹುದು. ಅದರ್ವೈಸ್ ನಿಮಗೆ OnePlus ಅಲ್ಲಿ ಬ್ರ್ಯಾಂಡ್ ಅಲ್ಲಿ ಬೇಕು ಅಂತಂದ್ರೆ OnePlus Nord 4 ನ ಕನ್ಸಿಡರ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಒಂದ್ಸರಿ ನಮ್ಮ ಚಾನಲ್ನ ಚೆಕ್ಔಟ್ ಮಾಡಿ. ನಾವು ಕೊಡ್ತಾ ಇರೋ ಕಂಟೆಂಟ್ ನಿಮಗೆ ವರ್ತು ಅಂತ ಅನಿಸಿ ನಿಮಗೆ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.